ನಾಳೆ ನಮ್ಮ ಕೇಂದ್ರ ಸಚಿವರಾಗಿರುವಂತಹ ನಿತಿನ್ ಗಡ್ಕರಿ ಅವರು ಬರ್ತಾ ಇದ್ದಾರೆ. ನಾನು ಅವರು ಮೈಸೂರು ಈ ಭಾಗಕ್ಕೆ ಅಂದರೆ 5-6 ಡಿಸ್ಟ್ರಿಕ್ಟಿಗೆ ಒಂದು ಕಾರ್ಯಕ್ರಮ ಕೊಡ್ತೀವಿ ಅಂತಂದರು. ಅದನ್ನು ನಮಗೆ ಕೊಡಿ, ನಾನು ಮೈಸೂರಲ್ಲೇ ಮಾಡ್ತೀನಿ ಅಂತ ಹೇಳಿದೆ. ಹಾಗಾಗಿ ನಾಳೆ ಪ್ರೋಗ್ರಾಮ್ ಅರೇಂಜ್ ಆಗಿದೆ. 10:30 ಅಷ್ಟರೊಳಗಡೆ ಜನನೆಲ್ಲ ಸೇರಕ್ಕೆ ಹೇಳಿದ್ದೀವಿ. ಅವರು 10:30ರಿಂದ 11 ಗಂಟೆಗೆ ಎನಿ ಟೈಮು ಅವ್ರು ಬರ್ಬೋದು. ಮೈಸೂರು ಭಾಗದಲ್ಲಿ ಸಾಕಷ್ಟು ಯೋಜನೆಗಳು ತಂದಿದ್ದೀನಿ. ಅದರದ್ದು ಭೂಮಿ ಪೂಜೆ ಇದೆ, ಕೆಲವು ಇನಾಗ್ರೇಷನ್ ಇದೆ. ಈಗ ನರಸೀಪುರ ರೋಡ್ ಏನು ಜಂಕ್ಷನ್ನಿಂದ ದೊಡ್ಡಾಲ್ಮರದವರೆಗೂ ಇನಾಗ್ರೇಷನ್ ಅದರದ್ದು ಕಾಮಗಾರಿ ಮುಗಿದಿದೆ. ಹಾಗೆ ಹುಟ್ಗಳ್ಳಿಯಲ್ಲಿ ಒಂದು ಬ್ಲಾಕ್ ಸ್ಪಾಟ್ ಏನಿತ್ತು ಅದನ್ನು 4 ಲೈನಿಂಗ್ ಮಾಡಿದ್ದೀವಿ, ಅದನ್ನು ಕೂಡ ಇನಾಗ್ರೇಷನ್ ಇದೆ. ಮೈಸೂರು ರಿಂಗ್ ರೋಡ್ನಲ್ಲಿ ಎಲ್ಲ ಕಡೆಯೂ ಕೂಡ ಇದು ಗ್ರೇಡ್ ಸಪ್ರೇಟರ್ಗಳು ಮಾಡಿದ್ದೀವಿ, ಅದರದ್ದು ಘೋಷಣೆನೂ ಕೂಡ ಆಗುತ್ತೆ. ಹಾಗೆ ಇಲ್ಲಿ ಕ್ರಾಫರ್ಡ್ ಹಾಲ್ ಪಕ್ಕ ಮತ್ತು ರಾಯಲ್ ಇನ್ ಸರ್ಕಲ್ ಹತ್ರ ಲೆವೆಲ್ ಕ್ರಾಸಿಂಗ್ 1 ಮತ್ತು 5 ಅಲ್ಲಿಗೂ ಕೂಡ ಹೊಸ ಯೋಜನೆಗಳು ಹೆಚ್ಚು ಕಡಿಮೆ ಅದಕ್ಕೂ ಒಂದು 100 ಕೋಟಿ ರೂಪಾಯಿ ಸಿಕ್ಕಿದೆ. ಅದನ್ನು ಕೂಡ ನಾಳೆ ಘೋಷಣೆ ಆಗುತ್ತೆ. ಘೋಷಣೆ ಮತ್ತು ಅದಕ್ಕೆ ನಾವು ಟೆಂಡರಿಂಗು ಕೂಡ ಸ್ಟಾರ್ಟ್ ಮಾಡ್ತೀವಿ. ಬೆಂಗಳೂರು ಮೈಸೂರು ಹೈವೇ ಅದಕ್ಕೊಂದು ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳಿದೆ, ಅದಕ್ಕೊಂದು 1200 ಕೋಟಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅದರದ್ದನ್ನು ಕೂಡ ಒಂದು ರೀತಿಯಲ್ಲಿ ಭೂಮಿ ಪೂಜೆ ಅಂತಲೇ ಹೇಳ್ಬೋದು. ಹಾಗೆ ಮೈಸೂರಿಂದ ಕುಶಾಲನಗರಕ್ಕೆ 4 ಲೈನ್ ಹೈವೇ ಅದರ ಕಾಮಗಾರಿ ಪ್ರಾರಂಭ ಮಾಡಬೇಕು. ಅದಕ್ಕೆಲ್ಲದಕ್ಕೂ ಕೂಡ ಇಲ್ಲಿ ಚಾಲನೆ ಕೊಡೋದ್ರ ಜೊತೆಗೆ ಔಟರ್ ಪೆರಿಫೆರಲ್ ರಿಂಗ್ ರೋಡು ಅದನ್ನು ತರಬೇಕು ಅಂತೇಳಿ ಹೇಳಿಬಿಟ್ಟು ನಾನು ಒಂದು ಪ್ಲ್ಯಾನ್ ಮಾಡಿದ್ದೆ. ನಿತಿನ್ ಗಡ್ಕರಿ ಅವ್ರ ಹತ್ರ ಒಪ್ಪಿಗೆ ತೊಗೊಂಡಿದ್ದೆ. ನಾಳೆ ಅವ್ರ ಹತ್ರ ಏನಾರು ಮಾಡಿ ಘೋಷಣೆಯನ್ನು ಕೂಡ ನಾನು ಮಾಡಿಸ್ಕೊಳ್ತೀನಿ. ಅದ್ರ ಜೊತೆಗೆ ನಮಗೆ ಇಲ್ಲಿಂದ ಮೈಸೂರಿಂದ ನಮಗೆ ಏನು ಜಯಪುರ ಹೋಗುವಂಥದ್ದು ಕೋಟೆ ರೋಡ್ ಏನಿದೆ ಸುಮಾರು 26 ಕಿಲೋಮೀಟ್ರ್ ನನ್ನ ಕ್ಷೇತ್ರದಲ್ಲಿ ಬರುತ್ತೆ. ಅಲ್ಲ ತುಂಬ ಕಂಜೆಷನ್ ಇದೆ, ಅಲ್ಲಿಗೆ 4 ಲೈನಿಂಗ್ ಆಗಬೇಕು. ಹಾಗೆ ನಮಗೆ ಇಲ್ಲಿ ಮೆಟ್ರೋಪಾಲ್ ಸರ್ಕಲಿಂದ ಇಲ್ವಾಲದವರೆಗೂ ಫ್ಲೈಓವರ್ ಆಗಬೇಕು. ಹಾಗೆ ಇಲ್ಲಿ ಮಾಲ್ ಆಫ್ ಮೈಸೂರು ಹಿಂಭಾಗದಿಂದ ಏರ್ಪೋರ್ಟ್ ದಾಟೋವರೆಗೂ ಅಲ್ಲಿಗೂ ಫ್ಲೈಓವರ್ ಬೇಕು. ಎಲ್ಲ ಕಡೆ ಕಂಜೆಷನ್ ಆಗಿದೆ, ಅಂದರೆ ರೋಡ್ಗಳು ವಾಹನ ದಟ್ಟಣೆ ಜಾಸ್ತಿ ಆಗಿದೆ. ಎಲ್ಲ ಯೋಜನೆಗಳನ್ನು ಮುಂದಿಟ್ಕೊಂಡು ಈ ಕಾರ್ಯಕ್ರಮ ಮಾಡಿಸ್ತಾ ಇದ್ದೀವಿ. ಜನಕ್ಕೆ ನಾವು 10:30 ಒಳಗಡೆ ಬಂದಿರಬೇಕು ಅಂತ ಹೇಳಿದ್ದೀವಿ. ಒಂದು ಅರ್ಧ ಗಂಟೆ ಆಚೆ ಈಚೆ ನಿತಿನ್ ಗಡ್ಕರಿ ಅವರು ಬರ್ತಾರೆ. ರಾಜ್ಯದಲ್ಲಿ 28 ಜನ ಸಂಸದರಿದ್ದಾರೆ. ಸಂಸದರನ್ನು ಟಿಕೆಟನ್ನಾಗಲಿ ಅವ್ರ ಭವಿಷ್ಯವನ್ನು ಅಲ್ಲಿ ನಿರ್ಧಾರ ಮಾಡೋರು ಯಾರು? ಜನ ಖುಷಿಯಾಗಿದ್ದಾರೆ ಅಂತಂದರೆ ಮೇಲ್ಗಡೆ ಲೀಡರ್ಸು ಕೂಡ ಆಶೀರ್ವಾದ ಮಾಡ್ತಾರೆ ಅಲ್ವಾ? 28 ಜನ ಸಂಸದರಲ್ಲಿ ಬಹುಶಃ ತೇಜಸ್ವಿ ಸೂರ್ಯ ಫಸ್ಟ್ ಟೈಮು MP, ಇನ್ನು ಉಳಿದಿರೋರು ಹಳೆ ಪಾಲಿಟಿಷಿಯನ್, ಸೀಸನ್ ಪಾಲಿಟಿಷಿಯನ್ಸ್ ಇದ್ದಾರೆ. ಬೇರೆ ಬೇರೆ MLA ಎಲ್ಲ ಆಗಿರೋವಂಥವ್ರು ಇದ್ದಾರೆ, ಹಿಂದೆ MP ಆದವರು ಇದ್ದಾರೆ. ಅದು ಬಿಟ್ಟರೆ 2ನೇ ಟರ್ಮ್ ಇರೋದು ನಾನು. ಇನ್ನು ಉಳಿದವರೆಲ್ಲ 3 ಟರ್ಮು 4 ಟರ್ಮು 5 ಟರ್ಮು 6 ಟರ್ಮು ಇದ್ದಾರೆ. ಎಲ್ಲರದ್ದು ಪರ್ಫಾರ್ಮೆನ್ಸ್ ಅನ್ನೋದು ಇವ್ಯಾಲ್ಯೂಯೇಷನ್ ಆಗುತ್ತೆ. ನಾನು ಈ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅದರ ವಿಶೇಷವಾಗಿ ಮೈಸೂರಲ್ಲಿ ಒಬ್ಬ ಸಂಸದನಾಗಿ ಏನೇನು ಕೆಲಸ ಮಾಡಬೇಕಿತ್ತು ನನಗೆ ಹೇಳಿ. ಈ ಕೆಲಸನ ಪ್ರತಾಪ್ ಸಿಂಹ ಮಾಡಿಲ್ಲ, ಅದಕ್ಕೋಸ್ಕರ ಅವ್ನು ಬೇಡ ಅಂಥೇಳಿ ಒಂದು ಕೆಲಸ ಆಯಿತು. ಈ ಭಾಗದಲ್ಲಿ ಹಿಂದುತ್ವ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಈ ವಿಷಯದಲ್ಲಿ ನನ್ನನ್ನು ಮ್ಯಾಚ್ ಮಾಡೋರು ಇನ್ನೊಬ್ರು ಯಾರು ಇದ್ದರೆ ಹೇಳಿಬಿಡ್ಲಿ. ನಾನು ಭಾಳ ಸರಿ ಹೇಳ್ತೀನಿ, ಕಾಯಕ್ಕೊಬ್ಬಳು ಬೆಟ್ಟದ ಮೇಲೆ ಒಬ್ಬಳು ಚಾಮುಂಡೇಶ್ವರಿ ಇದ್ದಾಳೆ. ಮಾಡಿದ ಕೆಲಸ ನೋಡಿದ ಜನ ಇದ್ದಾರೆ, ಬೆನ್ನಿಗೆ ನಿಲ್ಲುವಂಥ ಕಾರ್ಯಕರ್ತರಿದ್ದಾರೆ. ಇವರ ಶ್ರೀರಕ್ಷೆ ಅಷ್ಟೇ ಸಾಕು ಅಂತ ನಾನು ಹೇಳಿದ್ದೀನಿ. ಬೆಂಗಳೂರು ಮೈಸೂರು ಹೈವೇ ಮಾಡಿದ್ದೀನಿ, ರಿಂಗ್ ರೋಡ್ ಮಾಡಿದ್ದೀನಿ, ಏರ್ಪೋರ್ಟ್ ರಿವೈವ್ ಮಾಡಿದ್ದೀನಿ, ಹೊಸ ಏರ್ಪೋರ್ಟ್ ಮಾಡಿಸ್ತಾ ಇದ್ದೀನಿ, ರಿಂಗ್ ರೋಡಿಗೆ ಲೈಟ್ ಹಾಕ್ಸಿದ್ದೀನಿ, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ತಂದಿದ್ದೀನಿ, 12 ಟ್ರೈನ್ ತಂದಿದ್ದೀನಿ, 13ನೇದು ಕೂಡ 12ನೇ ತಾರೀಕು ಇನ್ನೊಂದು ತೊಗೊಂಬರ್ತಾಯಿದ್ದೀನಿ, 11ನೇ ತಾರೀಕು 12ನೇ ಟ್ರೈನ್ ಇನಾಗ್ರೇಟ್ ಮಾಡ್ತಾಯಿದ್ದೀನಿ. ಏರ್ಪೋರ್ಟ್ ಜೊತೆಗೆ ರೈಲ್ವೆ ಸ್ಟೇಷನ್ ಕೂಡ ಹೊಸದು ಮಾಡಿಸ್ತಾ ಇದ್ದೀನಿ, ಇನ್ಲ್ಯಾಂಡ್ ಕಂಟೈನರ್ ಡಿಪೋ ತೊಗೊಂಬಂದಿದ್ದೀನಿ. ಏನು ಕೆಲಸ ಹೇಳಬೇಕು ಎಲ್ಲ ಕೆಲಸವನ್ನು ಮಾಡಿದ್ದೀನಿ. ಮಡಿಕೇರಿಗೂ 4 ಲೈನ್ ಹೈವೇ ಮಾಡಿಸ್ತಾ ಇದ್ದೀನಿ. ಔಟರ್ ಪೆರಿಫೆರಲ್ ರಿಂಗ್ ರೋಡನ್ನ ತರಬೇಕು ಅಂತ ಇವತ್ತೇ ಪ್ಲಾನ್ ಮಾಡಿದ್ದೀನಿ. ಬೆಂಗಳೂರಲ್ಲಿ ಇಷ್ಟು ವರ್ಷ ತರೋಕ್ಕಾಗಿಲ್ಲ ಅವ್ರ ಕೈಲಿ, ಇಷ್ಟು ಜನ ಪಾಲಿಟಿಷಿಯನ್ಸು ಕರ್ನಾಟಕನ ಆಳ್ದವ್ರ ಕೈಲಿ ತರೋಕ್ಕಾಗಿಲ್ಲ. ಅದು ಮೈಸೂರಿಗೆ ತರ್ತಾಯಿದ್ದೀನಿ ನಾನು. ಮೈಸೂರು ಮೊದಲನೇ ಸಿಟಿ, ಔಟರ್ ಪೆರಿಫೆರಲ್ ರಿಂಗ್ ರೋಡನ್ನ ಬರುವಂಥ ಮೊದಲನೇ ಸಿಟಿ ಆಗುತ್ತೆ. ಮೈಸೂರಿಗೆ ಕ್ರಿಕೆಟ್ ಸ್ಟೇಡಿಯಂ ತರೋಕ್ಕೆ ಅಂತ ಹೊರಟಿದ್ದೀನಿ. ಅದ್ರ ಜೊತೆಗೆ ಮೈಸೂರಿನಲ್ಲಿ ಕುಡಿಯೋ ನೀರನ್ನು ಜೊತೆಗೆ 2 ವರ್ಷದಲ್ಲಿ ಟ್ಯಾಪ್ ತಿರುಗಿಸಿದ್ರೆ ಗ್ಯಾಸು ಬರಬೇಕು, ಅದನ್ನು ಮಾಡ್ತೀನಿ ಅಂತ ನಾನು ಪ್ರಾಮಿಸು ಕೂಡ ಮಾಡಿದ್ದೀನಿ. ಗ್ರೇಟರ್ ಮೈಸೂರು ಮಾಡೋಕ್ಕೆ ಕೊಟ್ಟಿದ್ದೀನಿ. ಎಲ್ಲ ಕೆಲಸ ಮಾಡಿದ ಜೊತೆಗೆ ಮೆಟ್ರೋ ಥರ ಕೊಟ್ಟಿದ್ದೀನಿ. ಯಾರ ಕೈಲಿ ಪ್ರಾಮಿಸ್ ಮಾಡೋಕ್ಕಾಗುತ್ತೆ? ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ಇಷ್ಟು ಕೆಲಸವೇ ನನಗೆ ಶ್ರೀರಕ್ಷೆ. ಇದ್ರ ಆಚೆಗೆ ಇನ್ನು ಟಿಕೆಟದ ಬಗ್ಗೆ ಯಾರು ಚರ್ಚೆ ಮಾಡಿದರೆ ನಾನೇನು ಹೇಳೋಕ್ಕಾಗಲ್ಲ. ಮೈಸೂರು ಜನ, ಕೊಡಗಿನ ಜನ ನನ್ನ ಪ್ರೀತಿಯಿಂದ ಕಂಡಿದ್ದಾರೆ. 2 ಸರಿ ಕೈ ಹಿಡಿದಿದ್ದಾರೆ. ಒಂದು ಚುನಾವಣೆಗಿಂತ ಇನ್ನೊಂದು ಚುನಾವಣೆಯಲ್ಲಿ ಜಾಸ್ತಿ ಓಟಲ್ಲಿ ಗೆಲ್ಲಿಸಿದ್ದಾರೆ. ಈ ಸರಿಲೂ ನಾನು ನಿಮ್ಗೆ ಹೇಳ್ಬಿಡ್ತೀನಿ, ನಿಶ್ಚಿತವಾಗಿ ಹೇಳ್ತೀನಿ, 2 ಲಕ್ಷದಿಂದ 3 ಲಕ್ಷ ಮಾರ್ಜಿನಲ್ಲಿ ಜನ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಜನರ ಹತ್ರ ಹೋಗಿ ಅಭಿಪ್ರಾಯ ಕೇಳಿ, ನಿಮ್ಮ MP ಯಾರು ಆಗಬೇಕು ಅಂತ. ಅವ್ರು ಪ್ರತಾಪ್ ಸಿಂಹ ಆಗಬೇಕು ಅಂತಾರೆ, ಬೇರೆಯವ್ರು ಆಗಬೇಕಂತಾರೆ. ಮೀಡಿಯಾದಲ್ಲೇ ಒಂದು ಫೋನ್ ಲೈನ್ ಓಪನ್ ಮಾಡಿಬಿಡಿ, ಕೇಳಿಬಿಡಿ ಅವ್ರು ಏನಂತ ಹೇಳ್ತಾರೆ ಅಂತ ನೋಡಿ. ಇಷ್ಟೆಲ್ಲ ಇದೆ. ಹಾಗಾಗಿ ನನಗೆ ಗೊತ್ತಿದೆ, ಯಾರೇನೇ ಮಾಡಿದ್ರು ಕೂಡ ಆ ತಾಯಿ ಚಾಮುಂಡಿ ನನಗೆ ಕೈ ಬಿಡಲ್ಲ ಅಂತ ನನಗೆ ಗೊತ್ತು.